ಚಾನಲ್ನ ಎಕ್ಸಸನ್ನು ಪಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿರುವ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಮತ್ತು ನಿಮ್ಮ ಚಾನಲ್ನ ವಿಡಿಯೋ ಟೈಟಲನ್ನು ಡಿಲೀಟ್ ಮಾಡಿದರೆ ನೀವು ಸುಮ್ಮನೆ ಇರೋಕ್ಕೆ ಸಾಧ್ಯನಾ? ಇವಾಗ ಈ ಥರ ತುಂಬ ನಡೀತಾ ಇದೆ. ಇವಾಗ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಚಾನಲ್ನ ಪರ್ಮಿಷನ್ನ ತಗೊಂಡ್ಬಿಟ್ಟು ನಿಮ್ಮ ಚಾನಲ್ನಲ್ಲಿರೋ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಅದು ನಿಮಗೂ ಗೊತ್ತೂ ಆಗೋದಿಲ್ಲ. ಆ ಥರ ನಿಮ್ಮ ಚಾನಲ್ನಲ್ಲಿರೋ ವಿಡಿಯೋಗಳನ್ನು ನಿಮ್ಮ ವಿಡಿಯೋ ಟೈಟಲ್ಗಳನ್ನು ಅವರು ಡಿಲೀಟ್ ಮಾಡ್ತಾ ಇದ್ದಾರೆ. ನಿಮಗೆ ಅದು ಸೆನ್ಸು ಕೂಡ ಆಗೋದಿಲ್ಲ. ನಿಮ್ಮ ಚಾನಲ್ನಲ್ಲಿರೋ ವಿಡಿಯೋಗಳು ಯಾಕೆ ಡಿಲೀಟ್ ಆಗ್ತಾ ಇದ್ದಾವೆ, ನಾನು ಡಿಲೀಟ್ ಮಾಡದೇ ಇದ್ದರೂ ಕೂಡ ನಿಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳು ಯಾಕೆ ಡಿಲೀಟ್ ಆಗ್ತಾ ಇದ್ದಾವೆ ಅನ್ನೋದು ನಿಮಗೆ ಡೌಟ್ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಆಪ್ಷನ್ಸ್ ಇದೆ. ಆ ಆಪ್ಷನ್ ಏನಪ್ಪ ಅಂದರೆ, ಆಪ್ಷನ್ನಲ್ಲಿ ನೀವು ಹೋಗಿಬಿಟ್ಟು ನೀವು ಎಲ್ಲ ಯೂಟ್ಯೂಬರ್ಸು ಒಂದು ಸಲ ಚೆಕ್ ಮಾಡಲೇಬೇಕಾಗಿರುತ್ತೆ. ಯೂಟ್ಯೂಬಲ್ಲಿ ಹೋಗಿಬಿಟ್ಟು ನಿಮ್ಮ ಚಾನಲ್ನ ಎಕ್ಸೆಸನ್ನು ಓಪನ್ ಮಾಡಿಕೊಂಡು ಯಾರೆಲ್ಲ ನಿಮ್ಮ ಯೂಟ್ಯೂಬನ್ನು ನೋಡ್ತಾ ಇದ್ದಾರೆ, ಯಾರೆಲ್ಲ ನಿಮ್ಮ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ, ನಿಮ್ಮ ಟೈಟಲ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ನಿಮ್ಮ ಚಾನಲ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ ಆ ಒಂದು ಆಪ್ಷನನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಇದು ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ಹೋಗಿ ಆ ಒಂದು ಆಪ್ಷನ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬರ್ ಸೇಫ್ ಆಗಿದೆಯೋ ಇಲ್ವೋ, ನಿಮ್ಮ ವಿಡಿಯೋಗಳು ಡಿಲೀಟ್ ಆಗ್ತಾ ಇದ್ದಾವೆ, ಯಾವ ಥರ ಡಿಲೀಟ್ ಆಗ್ತಾ ಇದ್ದಾವೆ, ಯಾರು ನಿಮ್ಮ ಚಾನಲ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಯಾರೆಲ್ಲ ನಿಮ್ಮ ಚಾನಲ್ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಚಾನಲ್ನ ಓಪನ್ ಮಾಡಿಬಿಟ್ಟು ನಿಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ. ಫಸ್ಟ್ ಹೋಗಿಬಿಟ್ಟು ನಿಮ್ಮ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು, ಮತ್ತು ಮತ್ತೊಂದು ಆಗ್ಬೋದು, ಮತ್ತು ನಿಮ್ಮ ಚಾನಲ್ ವಿಡಿಯೋ ಟೈಟಲ್ಗಳು ಕೂಡ ಚೇಂಜ್ ಆಗ್ಬೋದು. ಸೊ ಫಸ್ಟ್ ಹೋಗಿ ನೀವು ಇದೊಂದು ಆಪ್ಷನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಏನು ಮಾಡೋಕ್ಕೂ ಆಗೋದಿಲ್ಲ ಗೈಸ್. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿಬಿಟ್ಟು ಈ ಥರ ನೀವು ಓಪನ್ ಮಾಡ್ಕೊಳ್ಳಿ. ನೀವು ಕ್ರೋಮ್ ಬ್ರೌಸರ್ನಲ್ಲೂ ಓಪನ್ ಮಾಡೋದು, ಇಲ್ಲ ನಿಮ್ಮ ಸಿಸ್ಟಮ್ ಇತ್ತಪ್ಪ ಅಂದರೆ ನೀವು ಸಿಸ್ಟಮಲ್ಲೂ ಕೂಡ ಈ ರೀತಿಯಾಗಿ ಓಪನ್ ಮಾಡಬೇಕು. ಈ ರೀತಿ ಓಪನ್ ಮಾಡಿದ ತಕ್ಷಣ ಸೊ ನೀವು ಕ್ರೋಮಲ್ಲಿ ಹೋಗಿಬಿಟ್ಟು ಈ ಥರ ಓಪನ್ ಮಾಡಬೇಕಾಗುತ್ತೆ. ಈ ಥರ ನಿಮಗೆ ಓಪನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನೀವು ಸುಮಾರು ವಿಡಿಯೋಗಳು ಸಿಗ್ತವೆ ಯೂಟ್ಯೂಬಲ್ಲಿ. ಆ ವಿಡಿಯೋಗಳನ್ನ ನೋಡ್ಕೊಂಡು ನೀವು ಈ ಥರ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಓಪನ್ ಮಾಡಿಕೊಂಡು ಇಲ್ಲಿ ಲೆಫ್ಟಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಸೆಟ್ಟಿಂಗ್ ಸಿಂಬಲ್ ಐತಿ. ಕೆಳಗಡೆ ಸೆಟ್ಟಿಂಗ್ ಸಿಂಬಲ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಿದೆ. ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನಿಮ್ಗೆ ಕೆಳಗಡೆ ಒಂದು ಆಪ್ಷನ್ ಸಿಗ್ತಾಯಿದೆ ನೋಡಿ. ನೀವಿಲ್ಲಿ ನೋಡ್ಬೋದು, ಪರ್ಮಿಷನ್ ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಚಾನಲ್ ಕೆಳಗಡೆ ಪರ್ಮಿಷನ್ಸ್ ಆಪ್ಷನ್ ಅಂತಂದನ್ನು ಕೊಟ್ಟಿದ್ದಾರೆ. ಪರ್ಮಿಷನ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಪ್ಷನ್ ಕ್ಲಿಕ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಒಂದು ನೇಮು ಮತ್ತು ರೂಲು ಮತ್ತು ನಿಮ್ಮ ಚಾನಲ್ ಓನರ್ ಅಂತಲೂ ತೋರಿಸ್ತಾ ಇರಬೇಕಲ್ಲಿ. ಪರ್ಮಿಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೇಮು, ನಿಮ್ಮ ರೋಲು ಮತ್ತು ನೀವು ಓನರ್ ಅಂತ ತೋರಿಸ್ತಾ ಇರಬೇಕು. ಅದರಲ್ಲಿ ನಿಮ್ಮ ನೇಮನ್ನೇ ಮಾತ್ರ ತೋರಿಸ್ತಾ ಇರಬೇಕು. ಅದು ನಿಮ್ಮ ನೇಮನ್ನೇ ತೋರಿಸ್ತಾ ಇದ್ದರೆ ನಿಮ್ಮ ಚಾನಲ್ ಸೇಫ್ ಅಂತ ಅಂದ್ಕೋಬೋದು. ಅಥವಾ ಇನ್ ಕೇಸ್ ಬೇರೆ ನೇಮು, ಬೇರೆ ರೂಲ್ಗಳು, ಬೇರೆ ನೇಮ್ಗಳು, ಬೇರೆ ರೂಲ್ಗಳು, ಬೇರೆಯವರು ಓನರ್ ಅಂತ ತೋರಿಸ್ತಾ ಇದ್ದರೆ ನಿಮ್ಮ ಚಾನಲ್ ಸೇಫ್ ಅಲ್ಲ. ನಿಮ್ಮ ಚಾನಲ್ನ ನಿಮ್ಮ ಚಾನಲ್ ಎಕ್ಸೆಸ್ ತೊಗೊಂಡು ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿಮ್ಮ ಒಂದು ಪ್ರೊಫೈಲ್ ಬಿಟ್ಟು ಬೇರೆ ಪ್ರೊಫೈಲನ್ನು ತೋರಿಸ್ತಾ ಇದೆ ಅಂತ ನೀವು ಫಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ನ ಇವಾಗ ಕೆಲವೊಬ್ಬರು ನಿಮ್ಮ ಯೂಟ್ಯೂಬ್ ಚಾನಲ್ನ ಎಕ್ಸೆಸನ್ನು ಪಡ್ಕೊಂಡು ಅವರು ನಿಮ್ಮ ಯೂಟ್ಯೂಬ್ ಪ್ರೊಫೈಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾವ ಥರ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ನೀವು ಬೇರೆ ಯಾರಿಗಾದರೂ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡನ್ನು ಕೊಟ್ಟಿದ್ದರೆ ಅವರು ನಿಮ್ಮ ಯೂಟ್ಯೂಬ್ ಲಾಗಿನ್ ಆಗಬಹುದು. ನಿಮ್ಮ ಯೂಟ್ಯೂಬ್ ಲಾಗಿನ್ ಆಗಿಬಿಟ್ಟು ನಿಮ್ಮ ಚಾನಲ್ನ ಅವರು ಯೂಸ್ ಮಾಡ್ಕೋಬೋದು. ನಿಮ್ಮ ಚಾನಲ್ನ ಆ್ಯಕ್ಸೆಸನ್ನು ಪಡ್ಕೊಂಡು ನಿಮ್ಮ ವಿಡಿಯೋಗಳನ್ನು ಅವರು ಡಿಲೀಟ್ ಮಾಡ್ಬೋದು, ಅವರಿಗೆ ಟೈಟಲ್ಗಳನ್ನು ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ನೀವು ಇಮೇಲ್ ಐ ಡಿಯ ಪಾಸ್ವರ್ಡನ್ನು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಸೊ ಅವರೊಂದು ಪ್ರೊಫೈಲನ್ನು ಇದರೊಳಗೆ ಆ್ಯಡ್ ಮಾಡ್ಕೊಂಡ್ರು ಅಂದರೆ ಅವರ ರೂಲು ಅವರು ಓನರ್ ಅಂತ
ಅವ್ರ ಹೆಸರು ಮತ್ತು ಅವರ ರೋಲು ಮತ್ತು ಅವರು ಓನರ್ ಅಂತ ಅವರು ಇಲ್ಲಿ ಕಾಣಿಸುತ್ತೆ. ಇವಾಗ ನನ್ನ ಹೆಸರು ಕಾಣಿಸ್ತಾ ಇದೆ. ಇವಾಗ ನನ್ನ ಚಾನಲ್ಗೆ ನಾನೇ ಓನರ್ ಆಗಿದ್ದೀನಿ. ನನ್ನ ಚಾನಲ್ ನಾನು ಓನರ್ ಆಗಿರೋದ್ರಿಂದ ನನ್ನ ಚಾನಲ್ಗೆ ನಾನು ಏನು ಬೇಕಾದರೂ ಮಾಡಬಹುದು. ನನ್ನ ಚಾನಲ್ನಲ್ಲಿರೋ ವಿಡಿಯೋಗಳನ್ನು ನಾನು ಡಿಲೀಟ್ ಮಾಡಬಹುದು. ಇನ್ ಕೇಸ್ ನನ್ನ ಚಾನಲ್ನ ನಾನು ಡಿಲೀಟ್ ಕೂಡ ಮಾಡ್ಕೋಬಹುದು. ಏಕೆಂದರೆ ಇವಾಗ ನನ್ನ ಚಾನಲ್ ಆಕ್ಸೆಸ್ ನನ್ನ ಕೈಯಲ್ಲಿದೆ. ಕೆಲವೊಂದು ಸಲ ಹೀಗೆ ಕೂಡ ಆಗಿರುತ್ತೆ. ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಮಿಸ್ ಆಗಿಯೂ ಕೂಡ ನೀವು ಪರ್ಮಿಷನನ್ನು ಕೊಟ್ಬಿಟ್ಟಿರ್ತೀರ. ಏನೋ ಕಂಟೆಂಟನ್ನು ಮಾಡೋದಕ್ಕೆ ಹೋಗಿ ಆ ಥರನೂ ಕೆಲವೊಂದು ಸಲ ನೀವು ಪರ್ಮಿಷನನ್ನು ಕೊಟ್ಟುಬಿಟ್ಟಿರ್ತೀರ. ಆ ಥರನೂ ಆಗಿರುತ್ತೆ. ಇನ್ ಕೇಸ್ ಇಲ್ಲಿ ಯಾರಾದರೂ ನಿಮ್ಮ ಹೆಸರು ಬಿಟ್ಟು ಬೇರೆ ಯಾರಾದರೂ ಹೆಸರಿದ್ದಪ್ಪ ಅಂದರೆ ಅದನ್ನು ಈಗಲೇ ನೀವು ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ನ ಓನರನ್ನು ಚೇಂಜ್ ಮಾಡಿಬಿಟ್ಟು ನೀವು ಇದನ್ನು ಸೇವ್ ಮಾಡಿ. ಆವಾಗ ಅದು ಸೇವ್ ಆಗುತ್ತೆ, ನಿಮ್ಮ ಚಾನಲ್ ಸೇಫ್ ಆಗುತ್ತೆ. ಫಸ್ಟ್ ಹೋಗಿ ಎಲ್ಲ ಯೂಟ್ಯೂಬರ್ಸ್ ಇದೊಂದು ಆಪ್ಷನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಆಗಾಗ ನಿಮ್ಮ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ತಾಯಿರಿ. ಯಾರೆಲ್ಲ ನಿಮ್ಮ ಚಾನಲ್ನ ಆ್ಯಕ್ಸೆಸನ್ನು ಪಡ್ಕೊಂಡು ಯಾರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾಯಿರಿ. ಓಕೆ, ಬಟ್ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಯಾರಿಗೂ ಕೂಡ ನಿಮ್ಮ ಚಾನಲ್ ಆ್ಯಕ್ಸೆಸನ್ನು ಕೊಡೋದಕ್ಕೆ ಹೋಗಬೇಡಿ. ಓನರ್ ಆ್ಯಕ್ಸೆಸ್ ಮತ್ತು ಇನ್ನೊಂದು ಎಡಿಟಿಂಗ್ ಆ್ಯಕ್ಸೆಸ್ ಮತ್ತು ಈಗ ಸಣ್ಣ ಪುಟ್ಟ ಆ್ಯಕ್ಸೆಸ್ಗಳನ್ನು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಸೊ ಗೈಸ್, ನಿಮ್ಮ ಚಾನಲ್ನ ನೀವೇ ಮೇಂಟೈನ್ ಮಾಡಬೇಕು ಆಯಿತಾ. ಪ್ರತಿಯೊಂದನ್ನು ನೀವೇ ಮೇಂಟೈನ್ ಮಾಡಬೇಕು. ನಿಮ್ಮ ಚಾನಲ್ ಓನರ್ ನೀವೇ ಆಗಿರಬೇಕು. ಆಗಾಗ ಇದನ್ನು ಚೆಕ್ ಮಾಡ್ತಾ ಇರಿ ಗೈಸ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಇದು ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗುವ ಗೈಸ್, ಬಾಯ್, ಲವ್ ಯು.